ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಎಮ್ ಜೆ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು ತಿರುವಣ್ಣಾಮಲೆಯನ್ನು ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಬಿಕಾಸ್ ಇವತ್ತು ನಮ್ಮ ಭಾವನ ಮನೆ ಗೃಹ ಪ್ರವೇಶ ಇದೆ ಅಂತ ಅಂದ್ಬಿಟ್ಟು. ಸೊ ನೈಟ್ ಬರೋಷ್ಟೊತ್ತಿಗೆ 2:30 ಆಗೋಗಿತ್ತು. ತುಂಬಾ ಟಯರ್ಡ್ ಆಗಿಬಿಟ್ಟಿದ್ವಿ. ಕಂಟಿನ್ಯೂಸ್ಲಿ ಟ್ರಾವೆಲ್ ಇತ್ತಲ್ವ. ಸೊ ಹಾಗಾಗಿ ಅದರಲ್ಲೂ ಈ ಹೆವಿ ಬಿಸಿಲಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಸಂಜೆವರೆಗೂ ರೆಸ್ಟ್ ಮಾಡಿದ್ವಿ. ಇನ್ನು ಅತ್ತೆ ಕೂಡ ಅಷ್ಟೇ ಊರಿಗೆ ಹೋದ್ರು. ಅವರಿಗೆ ಊರಲ್ಲಿ ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅತ್ತೆ ಊರಿಗೆ ಹೋದ್ರು. ಇನ್ನು ನಾವು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ. ಬೆಳಗ್ಗೆಯಿಂದ ಅಡುಗೆ ಮನೆಗೆ ಹೋಗಿರಲಿಲ್ಲ ನಾನು, ಏನು ಕುಕ್ ಪ್ರಿಪೇರ್ ಮಾಡಿರಲಿಲ್ಲ. ಸೊ ಅದಕ್ಕೆ ಸಂಜೆ ಆಯಿತು, 4:30 ಆಗಿದೆ. ಸೊ ಇವಾಗ ಬೇಕ್ರಿಗೆ ಬಂದಿದ್ದೀನಿ, ಏನಾದರೂ ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಮಕ್ಳಿಗೆ ಮಾತ್ರ ಮ್ಯಾಗಿ ಮಾಡಿಕೊಟ್ಬಿಟ್ಟು ಬಂದೆ. ಯಾಕೆಂದರೆ ನಾನು ಸ್ವಲ್ಪ ಗಿಫ್ಟ್ ಎಲ್ಲ ತೊಗೊಳ್ಬೇಕಿತ್ತು, ಭಾವನ ಮನೆ ಗ್ರೂಪ್ ಫ್ರೆಶ್ ಅಲ್ವಾ. ಸೊ ಹಾಗಾಗಿ ಗಿಫ್ಟ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಹಾಗೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಇವಾಗ ಜ್ಯುವೆಲರಿ ಶಾಪಿಗೆ ಬಂದಿದ್ದೀನಿ. ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾನೆ ಇದ್ವಿ ನಾನು ನನ್ನ ಹಸ್ಬೆಂಡು. ಸಾಕಷ್ಟು ಥಿಂಕ್ ಮಾಡಿದ್ವಿ ಏನು ತೊಗೊಳ್ಳೋದು ಅಂತ ಅಂದ್ಬಿಟ್ಟು. ಇವಾಗಿನ ಚಿನ್ನ ಬೆಳ್ಳಿ ರೇಟ್ ಅಂತೂ ನಿಮಗೆ ಗೊತ್ತೇ ಇದೆ. ಏನೇ ತೊಗೊಳ್ಬೇಕು ಅಂತ ಅಂದ್ರೂ ನಮ್ಮ ಬಜೆಟ್ ಒಳಗಡೆನೆ ನೋಡಿ ತೊಗೊಳ್ಬೇಕು. ಸೊ ಹಾಗೆ ಎಲ್ಲ ನೋಡಬೇಕಾದ್ರೆ ನನಗೆ ಐಡಿಯಾ ಇಲ್ಲ ಅವ್ರ ಮನೇಲಿ ಏನಿದೆ ಏನಿಲ್ಲ, ಅದೇನು ನನಗೆ ಐಡಿಯಾ ಇಲ್ಲ. ಸೊ ಹಾಗಾಗಿ ಏನು ತೊಗೊಂಡ್ರೆ ಬೆಸ್ಟು, ಅವ್ರಿಗೆ ಏನು ಯೂಸ್ ಆಗುತ್ತೆ ಅಂತ ನೋಡ್ತಾ ಇದ್ದೆ. ಸೊ ಇದೊಂದು ಕಳಸ ನೋಡಿದ್ವಿ. ಬಟ್ ನನಗೆ ಯಾಕೋ ಕಳ್ಸೋದಕ್ಕಿಂತ ನನ್ನ ಹಸ್ಬೆಂಡ್ ಹೇಳಿದ್ರು ಕಳಸ ಬೇಡ, ಕಾಮಾಕ್ಷಿ ದೀಪ ಕೊಡೋಣ. ಬಿಕಾಸ್ ಗೃಹ ಪ್ರವೇಶ ಅಲ್ವಾ. ಸೊ ಮನೆಗೆ ಲಕ್ಷ್ಮೀ ದೀಪ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಲಕ್ಷ್ಮೀ ದೀಪನ ಸೆಲೆಕ್ಟ್ ಮಾಡಿದ್ವಿ, ಕಾಮಾಕ್ಷಿ ದೀಪನ. ಅದ್ರ ಜೊತೆಗೆ ನನಗೆ ಈ ಪುಟ್ಟ ಆರತಿ ದೀಪಗಳು ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ಒಂದೇ ಸಾಕು ಅಂತ ಅಂದ್ಕೊಂಡ್ವಿ, ಬಟ್ ಯಾಕೋ ನಂಗೆ ತುಂಬ ಕ್ಯೂಟ್ ಅಂತ ಅನಿಸ್ತು. ಹಾಗಾಗಿ ಸರಿ ಬಿಡು, ಇದನ್ನು ಸೇರಿಸಿ ಕೊಡೋಣ, ಬೇರೆ ಯಾರಿಗೂ ಅಲ್ಲ ನಮ್ಮ ಭಾವನಿಗೆ ಅಲ್ವಾ, ಸ್ವಂತ ಸತೀಶ್ ಅವರ ಅಣ್ಣಂಗೆ ಅಂತ ಅಂದ್ಬಿಟ್ಟು ಕಾಮಾಕ್ಷಿ ದೀಪ ಹಾಗೆ ಆರತಿ ದೀಪ ಎರಡನ್ನೂ ತೊಗೊಂಡ್ವಿ. ಹಾಗೆ ನಮ್ಮ ಭಾವಗೆ ಬಟ್ಟೆ ಕೊಡಬೇಕಲ್ವಾ. ಸೊ ಅಕ್ಕಗೆ ಭಾವಗೆ ಇಬ್ಬರಿಗೂ ಬಟ್ಟೆ ಕೊಡಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಅಲ್ಲಿ ಕೂಡ ಬಟ್ಟೆ ತೊಗೊಂಡ್ರು. ಇನ್ನು ನಾಳೆ ಗ್ರೂಪ್ ರೇಷ ಇರೋದು, ಇವತ್ತು ಹೋಮ ಇರುತ್ತೆ. ಸೊ ಗಣೇಶ ಹೋಮ ಇರುತ್ತೆ. ಹಾಗಾಗಿ ಇವತ್ತು ಸಂಜೆ ಹೋಗ್ತಾ ಇದ್ದೀವಿ. ನಮ್ಮ ಭಾವ ಮನೆ ಇರೋದು ನಮ್ಮ ಮನೆಯಿಂದ ಸ್ವಲ್ಪ ದೂರನೇ, ಒಂದು 5 ಮಿನಿಟ್ಸ್ ಅಷ್ಟೇ. ಸೊ ಕಾರೆಲ್ಲ ತೊಗೊಂಡೋಗಿ ಸುಮ್ಮನೆ ಪಾರ್ಕಿಂಗ್ ಎಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು 2 ವೀಲರಲ್ಲೇ ಬಂದ್ಬಿಟ್ವಿ. ಬರೋ ಅಷ್ಟೊತ್ತಿಗೆ ಚಪ್ರ ಎಲ್ಲ ಹಾಕ್ತಿದ್ರು. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಬೆಳಗ್ಗೆಯಿಂದನೂ ಅವ್ರ ಮನೇಲೇ ಇದ್ದರು. ಇನ್ನು ಸಂಜೆ ಆಗ್ತಾ ಇದ್ದಂಗೆ ಸರಿ ನಮ್ಮನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಅವ್ರು ಫ್ರೆಶ್ ಅಪ್ ಆಗಿ ಬರೋದು ಅಂತ ಅಂದ್ಕೊಂಡಿದ್ರು. ಸೊ ಅದಕ್ಕೆ ಬಂದು ನಮ್ಮನ್ನ ಫಸ್ಟ್ ಕರ್ಕೊಂಡ್ಬಂದು ಬಿಟ್ರು. ಇದು ಭಾವ ಅವ್ರು ಇರೋ ಪ್ರೆಸೆಂಟ್ ಮನೆ, ಅಂದರೆ ಇನ್ನು ಗ್ರೂಪ್ ರೇಷ ಬಂದು ಪಕ್ಕದೇ ಬಿಲ್ಡಿಂಗ್ ಅವರು ಕಟ್ಟಿರೋದು. ಇದು ಬಂದು ಅವರು ಈಗ ಪ್ರೆಸೆಂಟ್ ರೆಂಟಿಗಿರೋ ಅಂಥ ಮನೆ. ನಾನು ಯೂಶ್ವಲಿ ಅಂದರೆ ರಿಲೇಟಿವ್ಸ್ ಮನೆಗೆಲ್ಲ ಹೋಗೋದು ತುಂಬ ಅಂದರೆ ತುಂಬಾ ಕಮ್ಮಿ. ಈ ಮನೆಗೆ ನಾನು ರೀಸೆಂಟಾಗಿ ಒಂದು 2 ಟೈಮ್ಸ್ ಬಂದಿದ್ದೀನಿ ಅಷ್ಟೇ. ಅವ್ರು ಆ ಮನೆಗೆ ಹೋಗಿ 1.5 ವರ್ಷ ಮೇಲೆ ಆಯಿತು. ಬಟ್ ನಾನು 2 ಸಲ ಹೋಗಿರೋದು. ಇನ್ನು ಹಾಗೆ ಅಣ್ಣನ ನೋಡಿದೆ, ಅಂದರೆ ಸತೀಶ್ ಅವರ ಅತ್ತಿಗೆ ಅವರ ಅಣ್ಣ ಅವರು. ಸೊ ನನಗೂ ಅಣ್ಣನೇ ಆಗ್ತಾರೆ. ಸೊ ಅವ್ರನ್ನು ಮಾತಾಡಿಸ್ಕೊಂಡು, ಅವ್ರನ್ನೂ ಸುಮಾರು ವರ್ಷನೇ ಆಗೋಕ್ಕಾಯ್ತು ಅನಿಸುತ್ತೆ ಅವ್ರನ್ನು ನೋಡಿ. ಹಾಗೆ ಅವ್ರನ್ನೂ ಮಾತಾಡಿಸ್ಕೊಂಡು ಸೊ ಏನೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ವಿ. ಇಲ್ಲೇ ಊಟಕ್ಕೆ ಎಲ್ಲ ಅಂದರೆ ನೈಟ್ ಊಟಕ್ಕೆಲ್ಲನೂ ರೆಡಿ, ಟೇಬಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿಸ್ಬಿಟ್ಟಿದ್ರು. ಹಾಗೆ ಪೂಜಾರಿಗೇನೆ ಎಲ್ಲ ಹೂವಿಂದ ಹಿಡ್ದು ಎಲ್ಲನೂ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ರು ಪೂಜೆಗೆ. ಸೊ ಕಂಪ್ಲೀಟ್ ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಬಿಕಾಸ್ ನಮಗೂ ಸ್ಟ್ರೆಸ್ ಇರಲ್ಲ, ಮತ್ತು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋದು ಇರಲ್ಲ. ಸೊ ಎಲ್ಲ ಆಲ್ರೆಡಿ ಅವ್ರು ಒಪ್ಪಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಅವರು ಕೂಡ ಫ್ರೀಯಾಗಿ ಅವರ ಫಂಕ್ಷನ್ನ ಎಂಜಾಯ್ ಮಾಡ್ಕೊಂಡಿದ್ರು. ಇನ್ನು ಅರ್ಚಕರೆಲ್ಲ ಹೋಮಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಒಂದು ಕ್ವಿಕ್ ಹೋಮ್ ಟೂರ್ನ ಮಾಡಿಬಿಡ್ತೀನಿ ಇವ್ರದ್ದು. ಇದು ದೇವ್ರ ಮನೆ, ಚಿಕ್ಕದಾಗಿ ತುಂಬ ಚೆನ್ನಾಗಿ ತುಂಬ ಅಟ್ರ್ಯಾಕ್ಟಾಗಿ ಮಾಡಿದ್ದಾರೆ. ಹಾಗೆ ಇದು ಮಕ್ಕಳಿಗೆ ಅಂತ ಮಾಡಿರೋವಂಥ ಬೆಡ್ರೂಮು, ಅಟ್ಯಾಚ್ಡ್ ಟಾಯ್ಲೆಟು ವಿತ್ ವಾರ್ಡ್ರೂಬ್ಸ್ ಎಲ್ಲನೂ ಮಾಡಿಸಿದ್ದಾರೆ. ಸೊ ಕಾಟ್ ಕೂಡ ಅಷ್ಟೇ, ಅದನ್ನು ಕೂಡ ಇಂಟೀರಿಯರ್ಸ್ ಜೊತೆನೇ ಮಾಡಿಸ್ಬಿಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ಲು ಎಲ್ಲ ಇನ್ಕ್ಲೂಡಿಂಗು ಇದರಲ್ಲಿ. ಸೊ ಚಿಕ್ಕ ರೂಮ್ ಆದ್ರೂ ಆ ರೂಮ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲನೂ ಸೆಟ್ ಮಾಡ್ಕೊಂಡು
ಮಾಡಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸ್ಪೇಸ್ ಕೂಡ ಅಷ್ಟೇ ಚಿಕ್ಕ ಜಾಗದಲ್ಲೇ ಅವ್ರಿಗೆ ಎಷ್ಟು ಸ್ಟೋರೇಜ್ ಕೆಪಾಸಿಟಿ ಬೇಕೋ ಅದನ್ನೆಲ್ಲ ಮಾಡಿಸ್ಕೊಂಡಿದ್ದಾರೆ. ಇನ್ನು ಕಿಚನ್ ಅಂತೂ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ನಮ್ಮ ಭಾವನ ಮಗಳು ಬೇರೆ ಕಲರ್ ಹೇಳಿದ್ದಂತೆ, ಸೊ ಇದು ಸ್ವಲ್ಪ ಕಲರ್ ಮಿಸ್ ಮ್ಯಾಚ್ ಮಾಡಿದ್ದಾರೆ. ಬಟ್ ತುಂಬಾ ಅಟ್ರಾಕ್ಟ್ ಆಗಿದೆ. ಹಾಗೆ ಇದು ಮಾಸ್ಟರ್ ಬೆಡ್ರೂಮು. ಸೊ ಇದಕ್ಕಿನ್ನೂ ಕಾಟ್ ಹಾಕಿಲ್ಲ, ಬಿಕಾಸ್ ಪೂಜೆ ಎಲ್ಲ ಮಾಡ್ತಾರಲ್ವ. ಸೊ ಹಾಗಾಗಿ ಆಮೇಲೆ ಕಾಟನ್ನ ರೆಡಿ ಮಾಡಿಸ್ಕೊಳ್ತಾರೆ. ಆ್ಯಂಡ್ ಇದಕ್ಕೂ ಕೂಡ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ, ಹಾಗೆ ವಿತ್ ವಾರ್ಡ್ರೂಬ್ಸ್ ಇದೆ. ತುಂಬಾ ಸ್ಪೇಷಿಯಸ್ ಆಗಿದೆ. ತುಂಬ ಸ್ಟೋರೇಜ್ ಕೂಡ ಇದರಲ್ಲಿದೆ. ಇದರಲ್ಲಿ ಕೂಡ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಬರುತ್ತೆ. ಇದನ್ನು ಬಂದು ಯಾರ ಕೈಯಲ್ಲೂ ಅಂದರೆ ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸಿಲ್ಲ. ಇದನ್ನು ವುಡ್ಡು ಇವರೇ ತರಿಸಿ ಏನು ವರ್ಕರ್ ಇರ್ತಾರೆ, ಲೇಬರ್ಸ್ ಇರ್ತಾರೆ, ಸೊ ಅವ್ರ ಕೈಯಿಂದನೇ ಮಾಡಿಸಿರೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವುಡ್ ವರ್ಕ್ಸ್ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಎಲ್ಲ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ವಾರ್ಡ್ರೂಬ್ಸ್ ಎಲ್ಲನೂ ಸ್ಲೈಡಿಂಗ್ ಆಗಿರೋದ್ರಿಂದ ಸ್ಪೇಸ್ ಕನ್ಸಪ್ಷನ್ ಕೂಡ ತುಂಬ ಕಡಿಮೆನೇ ತಗೊಳುತ್ತೆ. ಹಾಗೆ ಎವ್ರಿ ಕಾರ್ನರ್ ಕೂಡ ಸ್ಪೇಸ್ನ ಯುಟಿಲೈಸ್ ಮಾಡಿಕೊಂಡು ಅಲ್ಲೆಲ್ಲನೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ತುಂಬ ಇಷ್ಟವಾಗಿದ್ದ ಪಾರ್ಟ್ ಅಂತಂದರೆ ಯಾವುದೇ ಹೆಣ್ಮಕ್ಳಾಗಿರ್ಬೋದು ಕಿಚನ್ ಪಾರ್ಟ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅದೊಂದು ಸ್ಪೇಷಿಯಸ್ ಆಗಿತ್ತು ಅಂತಂದರೆ ಹೆಣ್ಮಕ್ಳಿಗೆ ಮನೆ ಚೆನ್ನಾಗಿದ್ದಂಗೆ. ಎಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್? 6 ಗಂಟೆ. ಹೇಗಿದೆ ಮನೆ, ಚೆನ್ನಾಗಿದೆ ಅಂತ ಕಾಮೆಂಟಲ್ಲಿ ಹಾಕಿ. ನನಗಂತೂ ತುಂಬ ಇಷ್ಟ ಆಯಿತು. ಬಿಕಾಸ್ ಈ ಬೆಂಗಳೂರಲ್ಲಿ ಮನೆ ಕಟ್ಟೋದಂದರೆ ತಮಾಷೆ ವಿಷಯ ಅಂತೂ ಅಲ್ವೇ ಅಲ್ಲ. ಅದನ್ನು ಕಟ್ಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಸ್ಟ್ರಗಲ್ಸ್ ಎಷ್ಟಿರುತ್ತೆ ಅಂತ. ಅದರಲ್ಲಿ ಇಷ್ಟು ಚೆನ್ನಾಗಿ ಮನೆ ಕಟ್ಸ್ಕೊಂಡಿದ್ದಾರೆ ಅಂತ ಅಂದರೆ ಅದೇನು ಕಡಿಮೆ ವಿಷಯ ಅಂತೂ ಅಲ್ವೇ ಅಲ್ಲ. ಇನ್ನು ಪೂಜೆಗೆಲ್ಲನೂ ಅರ್ಚಕರು ಏನಿದ್ದಾರೆ ಅವರೆಲ್ಲ ಹೂವು ಎಲ್ಲ ಒಪ್ಪಿಸ್ಬಿಟ್ಟಿದ್ರಲ್ವ, ಸೊ ಅದನ್ನೆಲ್ಲ ಅವ್ರು ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ನಾನು ಅಷ್ಟೊತ್ತಿಗೆ ಹೊರಗಡೆಗೆ ಹೋಗಿ ಒಳಗಡೆ ಬರೋಷ್ಟೊತ್ತಿಗೆ ಅಕ್ಕ ಭಾವ ಇಬ್ರು ಪೂಜೆ ಕುತ್ಕೊಂಡ್ಬಿಟ್ಟಿದ್ರು. ಸೊ ಗಣೇಶ ಹೋಮ ಇರುತ್ತಲ್ವಾ, ಸೊ ಗಣೇಶ ಹೋಮನ ಮಾಡ್ತಾ ಇದ್ದಾರೆ. ನಾನು ಇದನ್ನೆಲ್ಲ ಫಸ್ಟ್ ಟೈಮೇ ನೋಡ್ತಾ ಇರೋದು. ಯಾಕೆ ಅಂತಂದರೆ ನಾನು ಗ್ರೂಪ್ ರೇಷ ಅಂತಂದರೆ ಏನು ಮಧ್ಯಾಹ್ನ ಹೊತ್ತು ಹೋಗ್ತೀವಿ, ಗಿಫ್ಟ್ ಕೊಡ್ತೀವಿ, ಊಟ ಮಾಡ್ತೀವಿ, ಬರ್ತೀವಿ. ಬಟ್ ಇದು ಕಂಪ್ಲೀಟಾಗಿ ನೋಡ್ತಾ ಇರೋದಂದರೆ ನಾನು ಇದೇ ಫಸ್ಟ್ ಟೈಮು. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಓಂ ನಮಃ ಪವಿತ್ರಸ್ಯ ರಾಜಾವಣೋ ರಾಜಃ ನಕ್ಷತ್ರಾಣಾಂ ನಮಸಿತ್ತಃ ದೀರ್ಘಮಾಯೋ ಮಾನದಾರವಣ ಮಹಾರಥಮಾಹಾರಾತು ಸಂಸ್ತನೋಭಿಃ ಮಾತೃ ಪಿತೃದೇವತೆ ನಮಃ ಪೂರ್ಣಾಂತ ಸಾಚಿತ್ತಸ್ತು ಉತ್ತರದೇವತೆಸ್ತು. ಫೈನಲ್ ಚಪ್ರ ನೋಡಿ ಈ ಥರ ಬಂದಿದೆ. ಇದನ್ನ ಬೇರೆಯವ್ರು ಕೊಟ್ಟು ಮಾಡಿಸಿಲ್ಲ, ನಮ್ಮ ರಿಲೇಟಿವ್ ಹುಡುಗರೆಲ್ಲರೂ ಸೇರಿಕೊಂಡು ಅವರೇ ಮಾಡಿರೋ ಅಂಥದ್ದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಸೇವ್ ಮಾಡಿದ್ದಾರೆ ಅಲ್ವಾ. ಇನ್ನು ಇಲ್ಲಿ ಊಟಕ್ಕೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೋದ್ರೆ ಇಬ್ರು? ಆಗಿಲ್ಲ ಇನ್ನ ಮೇಕಪ್ಪು. ಅಮ್ಮ ಅಪ್ಪ ಪೂಜೆ ಕುತ್ಕೊಂಡ್ರು, ಮಗಳು ತಿನ್ನ ಮೇಕಪ್ ಮುಗ್ದಿಲ್ಲ. ಕೆಲಸ ಆಗ್ಬೇಕಾದ್ರೆ ನಾನು ಅಲ್ಲೇ ಇರ್ಲಿಲ್ವಾ? ಏನ್ ಕೆಲಸ ಮಾಡಿದೆ? ನಾನು ಒಂದ್ ಕೆಲಸ ನೋಡ್ಲಿಲ್ಲ, ಟೀ ಕುಡ್ಕೊಂಡು ನಿಂತ್ಕೊಂಡಿದ್ದು ಬಿಟ್ಟು. ನನ್ನ ಮಗಳೇ ನಂಗೆ ಉಲ್ಟಾ ಹೊಡಿತದೆ. ಕುಶಾಲ್ ನಿಂದಿದೆ ಕೆಲ್ಸನಾ? ಇದೇ ಕೆಲ್ಸನಾ? ಇನ್ನ ರೆಡಿನೂ ಆಗಿಲ್ಲ ನೀನು, ಹಿಂಗೆ ಇದ್ ಬಿಡ್ತೀಯ. ಇನ್ನು ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಬಿಸಿಲು ಅಂತಲ್ಲ, ರಾತ್ರಿ ಹೊತ್ತು ಶೆಕೆ ತುಂಬಾ ಇರುತ್ತೆ. ಸೊ ಅಂಥದ್ರಲ್ಲಿ ಹೋಮದ ಮುಂದೆ ಕುತ್ಕೊಳ್ಳೋದು ಅಂತ ಅಂದರೆ ಆಗದೆ ಇರೋ ಅಂಥ ಕೆಲಸ. ಬಟ್ ಅವರಿಬ್ಬರು ಬೇರೆ ಆಪ್ಷನ್ ಇಲ್ಲ, ಕುತ್ಕೋಬೇಕು. ನಾನು ಹಾಗೆ ಸುಮ್ಮನೆ ಒಂದು ರೌಂಡು ಆಚೆ ಕಡೆ ಹೋಗಿ ಬಂದೆ. ಯಾಕೆಂದರೆ ಒಳಗಡೆ ಹಬೆ ಹೊಡಿತಾ ಇತ್ತು. ಬಿಕಾಸ್ ದೀಪ ಎಲ್ಲ ಇಟ್ಟಿರ್ತಾರೆ, ಹಾಗೆ ಹೋಮ ಎಲ್ಲ ಹಾಕ್ತಾ ಇರ್ತಾರೆ, ಫ್ಯಾನ್ ಎಲ್ಲ ಹಾಕೋ ಆಗಿರಲ್ಲ. ಸೊ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿತ್ತು. ಇನ್ನು ಅಕ್ಕಂದ್ರ ಮಕ್ಕಳು ನಾವೆಲ್ಲರೂ ಪೂಜೆಗೆ ಅಟೆಂಡ್ ಆಗಿದ್ದೀವಿ. ಎಲ್ಲ ಪೂಜೆನ ನೋಡ್ತಾ ಇದ್ದೀವಿ. ನೈಟ್ ಪೂಜೆಗೆ ಅಷ್ಟಾಗಿ ಯಾರೂ ಇರಲ್ಲ, ಅಂದರೆ ಫ್ಯಾಮಿಲಿ ಮಾತ್ರ ಇರ್ತಾರೆ. ಬಿಕಾಸ್ ಗಣೇಶ ಹೋಮ ಅಲ್ವಾ, ಒಂದು ಅರ್ಧ ಗಂಟೆ 1 hour ಪೂಜೆ ಇರುತ್ತೆ ಅಂತ ಅಂದ್ಬಿಟ್ಟು ಅಷ್ಟಾಗಿ ಯಾರೂ ಇರಲ್ಲ. ಇನ್ನು ಬೆಳಗಿನ ಪೂಜೆಗಾದರೆ ತುಂಬಾ ಜನ ಬಂದಿರ್ತಾರೆ. ಸೊ ಹಾಗಾಗಿ ನಾವು ಫ್ಯಾಮಿಲೀಸ್ ಮಾತ್ರ ಅಟೆಂಡ್ ಮಾಡಿದ್ದೀವಿ ಪೂಜೆನ. ಈ ಥರ ಫಂಕ್ಷನ್ಗಳಲ್ಲೇ ನಾವು 4 ಜನ ಅಕ್ಕ ತಂಗಿರು ಒಟ್ಟಿಗೆ ಸೇರೋದು. ನಾನೇ ಕಿರಿಯೋಳು, ಇನ್ನು 3 ಜನನು ನನ್ಗೆ ಅಕ್ಕಂದ್ರೆ ಆಗಬೇಕು. ಇನ್ನೇನು ಪೂಜೆ ಕೂಡ ಮುಗೀತು, ಹೋಮ ಎಲ್ಲ ಮುಗಿಸ್ಕೊಳ್ತಾ ಇದ್ದಾರೆ. ಸೊ ಒಳಗಡೆ ಕುತ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಶೆಕೆ ಹೊಡಿತಾ ಇತ್ತು, ಸಿಕ್ಕಾಪಟ್ಟೆ ಹಬೆ ಹೊಡಿತಾ ಇತ್ತು.
ಪೂಜೆ ಮುಗ್ದಿದ್ದೇನೆ ಎಲ್ಲ ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಮೇಲೆ ಹೋಗ್ಬಿಟ್ಟು, ಅಂದರೆ ಇಲ್ಲಿ ಹಬೇಲಿ ಬಿಸಿಯಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದ್ವಿ. ಇದಿಷ್ಟು ಫ್ಯಾಮಿಲಿ ಫೋಟೋ ನಮ್ಮದು. ಸೊ ಇದಿಷ್ಟು ಜನ ನಮ್ಮ ಫ್ಯಾಮಿಲಿ, ಏನು ಅಕ್ಕ ತಂಗಿರು, ರಿಲೇಟಿವ್ಸು ಎಲ್ಲರೂ ಸೇರಿ ಒಂದು ಗ್ರೂಪ್ ಪಿಕ್ ತೊಗೊಂಡ್ವಿ. ಇದರಲ್ಲಿ ನನ್ನ ಹಸ್ಬೆಂಡು ಹಾಗೆ ನಮ್ಮ ಭಾವಂದಿರಿಬ್ರು ಯಾರೂ ಇಲ್ಲ, ಅವರೆಲ್ಲ ಹೊರಗಡೆ ಬ್ಯುಸಿ ಇದ್ರು. ಜಸ್ಟ್ ಯಾರ್ಯಾರಿದ್ರು ಅವ್ರದ್ದು ಮಾತ್ರ ಸೇರಿಸಿ ಒಂದು ಗ್ರೂಪ್ ಪಿಕ್ ತೊಗೊಂಡ್ವಿ. ಇನ್ನು ಎಲ್ಲ ತಗೊಂಡು ಎಲ್ಲ ಊಟಕ್ಕೆ ಹೋಗ್ತಾ ಇದ್ರು. ಸೊ ಅವ್ರದ್ದೆಲ್ಲ ಊಟ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಸ್ವಲ್ಪ ಒಂದೆರಡು ರೀಲ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಅಲ್ಲಿ ರಂಗೋಲಿ ಹಾಕ್ತಿದ್ರು ನಾಳೆ ಪೂಜೆಗೆ, ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದೆ. ಸೊ ಇದೆಲ್ಲ ಅವರೆಲ್ಲ ಊಟ ಕುತ್ಕೊಂಡಿದ್ರು. ನಾನು ನನ್ನ ಹಸ್ಬೆಂಡ್ ಇಬ್ರು ಸ್ವಲ್ಪ ಕೆಲಸ ಇತ್ತು ಮನೆ ಹತ್ರ, ನಾಳೆ ಬೆಳಿಗ್ಗೆ ಪೂಜೆಗೆ ಹಾಸಿಗೆ ಹೇಳ್ಬೇಕಿತ್ತು ಅಂತ ಅಂದ್ಬಿಟ್ಟು ಬಂದಿದ್ವಿ. ಸೊ ಅಷ್ಟರಲ್ಲಿ ಎಲ್ಲ ಊಟಕ್ಕೆ ಕೂತಿದ್ರು. ಸೊ ಅವ್ರದ್ದೆಲ್ಲ ಊಟ ಆದ್ಮೇಲೆ ನಾವು ಊಟ ಮಾಡೋಣ ಅಂತ ಅನ್ಕೊಂಡ್ವಿ. ನೋಡಿ ಬರೋಷ್ಟೊತ್ತಿಗೆ ಇಷ್ಟು ರಂಗೋಲಿ ಹಾಕಿದ್ರು, ಇನ್ನೂ ಹಾಕೋದಿದೆ. ಫೈನಲ್ ಆಗಿ ಎಲ್ಲ ಅವ್ರದ್ದು ಆದಮೇಲೆ ನಾನು, ನನ್ನ ಹಸ್ಬೆಂಡು, ಅಕ್ಕ, ಬಾವ ಎಲ್ಲರೂ ಕೂತ್ಕೊಂಡು ಫೈನಲ್ ರೌಂಡ್ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗು. ಇದು ನೈಟ್ ಪೂಜೆದು ನಿಮಗೆ ಕಂಪ್ಲೀಟ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರು ಇನ್ನೂ ವ್ಲಾಗ್ ಯಾವುದು ಹಾಕಿಲ್ಲ ಅಂತ. ಸೊ ಆದಷ್ಟು ಬೇಗ ಬೇಗ ಹಾಕ್ತಾನೆ ಇದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ನಾಳಿನ ಗ್ರೂಪ್ ಪ್ರವೇಶ ಹೇಗಿರುತ್ತೆ ಆ ವ್ಲಾಗ್ನ ಕಂಪ್ಲೀಟಾಗಿ ಹಾಕ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡಸ್ಟ್ಬಿನ್ ಅದು ಹೂವಾನೆ ಇಲ್ಲಿ